ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅನೇಕ ಬಾರಿ ನಾವು ಕಂಡ ಕನಸುಗಳು ಸಾಧ್ಯವಾಗದೆ ಹೋದಾಗ ಹತಾಶರಾಗ್ತೀವಿ. ಬೇರೆ ದಾರಿ ಕಾಣ್ತಿಲ್ಲ ಅಂತ ಕುಗ್ಗುವ ಬದಲಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರೆ ಜೀವನ ಹಸನಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆಸಾಂನ ಈ ಯುವಕ. ಸರ್ಕಾರಿ ಕೆಲಸ ತೆಗೆದುಕೊಳ್ಬೇಕು ಅಂತ ಅನೇಕ ಲಿಖಿತ ಪರೀಕ್ಷೆಗೆ ಎದುರಾದರೂ ಈ ಯುವಕನ ಕನಸು ಈಡೇರಿರಲಿಲ್ಲ. ಕಾರಣ ಇವರಲ್ಲಿದ್ದ ಶ್ರವಣ ದೋಷ. ಇದರಿಂದ ನಿರಾಸೆಗೊಳ್ಳದ ಪಾರ್ಥಪ್ರತಿಂ ಮೋಹನ್ ಬರುವ ತಮ್ಮ ಕ್ರಿಯಾತ್ಮಕ ಚಿಂತನೆಗಳ ಮೂಲಕ ಸಾಂಪ್ರದಾಯಿಕ ಬಿದಿರಿನ ಕಲಾಕೃತಿಯ ಹಳೆಯ ಆಸಾಮಿ ಕರಕುಶಲತೆಯತ್ತ ಚಿತ್ತ ಹರಿಸಿದ್ರು. ಫಲವಾಗಿ ಇಂದು ಆಸಾಂ ರಾಜ್ಯದ ಶತಮಾನದ ಸುಂದರ ಕಲೆ ಮೂಲಕ ಬೆಳಗ್ತಾ ಇದ್ದಾರೆ. 25 ವರ್ಷದ ಪಾರ್ಥಪ್ರತಿಂ ಬಿದಿರಿನಲ್ಲಿ ಅದ್ಭುತವಾದ ಕಲಾಕೃತಿಗಳನ್ನು ಕೆತ್ತುವ ಮೂಲಕ ಹೆಸರು ಗಳಿಸಿದ್ದಾರೆ. ಅವರ ಈ ಪ್ರಯತ್ನ ಕೇವಲ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಯತ್ನವಲ್ಲ, ಬದಲಾಗಿ ಸೃಜನಶೀಲತೆಯ ಸಂಕೇತ. ಆಸಾಂನ ಮೋರೋನ್ನಲ್ಲಿ ಬೊಕಾಟಾ ಜಪಿಸಾಜಿಯ ಗ್ರಾಮವು ಗುಡಿ ಕೈಗಾರಿಕೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಇಲ್ಲಿ ಪ್ರತಿ ಆಸಾಮಿ ಮನೆಯಲ್ಲೂ ಪ್ರಮುಖವಾಗಿ ಕಾಣುವ ಬಿದಿರು ಮತ್ತು ಕಬ್ಬಿನ ವಸ್ತುಗಳ ವಿನ್ಯಾಸ ಮಾಡಲಾಗುತ್ತೆ. ಈ ಕಲಾಕೃತಿಗಳು ಇಂದಿಗೂ ಕೂಡ ಆಸಾಮಿ ಸಮಾಜದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಈ ಕಲಾಕೃತಿ ಮೂಲಕ ಪಾರ್ಥಪ್ರತಿಂ ಹೊಸ ಜೀವನ ಕಟ್ಟಿಕೊಂಡಿದ್ದಾರೆ. ಅನೇಕ ಪ್ರಾಚೀನ ಸ್ಮಾರಕಗಳ ಪ್ರತಿಕೃತಿಗಳನ್ನು ತಮ್ಮ ಕಲೆಗಳಲ್ಲಿ ಅನಾವರಣ ಮಾಡಿದ್ದಾರೆ. ರಂಗ್ ಘರ್, ಕರೆಂಗ್ ಘರ್ ಮತ್ತು ತಾಜ್ ಮಹಲ್ ಅನ್ನ ತಯಾರಿಸುವುದರಿಂದ ಹಿಡಿದು ಟೋಪಿಗಳು, ಟ್ರೇಗಳು, ಟ್ರೋಫಿಗಳು, ಫ್ಯಾನ್ಗಳು, ಚೀಲಗಳು, ಹೂವಿನ ಹೂದಾನಿಗಳು, ಹೂವುಗಳು, ಜಕೋಯ್, ಖಲೋಯ್, ಡೋರಾ, ಉಘಾ, ಚೆರಕೆಯಂತಹ ಹಲವು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿದ್ದಾರೆ. ಅವರ ಈ ಕಲಾಕೃತಿಗಳ ಕೆತ್ತನೆ ಕೌಶಲ್ಯದಿಂದ ರಾಜ್ಯದ ಪ್ರಮುಖ ಕಲಾವಿದರಾಗಿ ಒಬ್ಬರಾಗಿ ರೂಪುಗೊಂಡಿದ್ದಾರೆ. 2021ರಲ್ಲಿ ಪದವಿ ಗಳಿಸಿದ ಪಾರ್ಥಪ್ರತಿಂ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿಯನ್ನ ಆರಂಭ ಮಾಡ್ತಾರೆ. ರಾಜ್ಯದ ನೀರಾವರಿ ಇಲಾಖೆಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರೂ ತಮ್ಮ ಶ್ರವಣ ಸಾಮರ್ಥ್ಯ ಅಗತ್ಯವಾದ ಡೆಸಿಬಲ್ ಮಟ್ಟಕ್ಕೆ ಇಲ್ಲದ ಕಾರಣಕ್ಕೆ ಅಂತಿಮವಾಗಿ ನಿರಾಸೆಗೊಳ್ತಾರೆ. ಈ ಬೇಸರದ ನಡುವೆಯೇ ಅವರು ಹೊರಳಿದ್ದು ಬಿದಿರಿನ ಕಲೆಯತ್ತ. ಪ್ರೌಢಶಾಲೆಯಲ್ಲಿರುವಾಗಲೇ ಅಂದರೆ 2017ರಲ್ಲಿ ಪಾರ್ಥಪ್ರತಿಂ ಹೆಸರಾಂತ ಕುಶಲಕರ್ಮಿ ಮೋಹನ್ ಸೈಕಿಯಾ ಅವರ ಬಳಿ ಈ ಕಲೆ ಕರಗತ ಮಾಡಿಕೊಂಡಿದ್ರು. ವಿಶೇಷ ಚೇತನನಾದರೂ ನಾನು ಎಂದೂ ನನ್ನ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ಸರ್ಕಾರಿ ಕೆಲಸ ನಿರಾಕರಿಸಿದಾಗ ನಾನು ನನ್ನ ಕೈಯಿಂದ ಅಮೂಲ್ಯವಾದದ್ದು ಏನಾದರೂ ಮಾಡಬಲ್ಲೆ ಅಂತ ತಿಳಿದಿದ್ದೆ. ಬಿದಿರು ನನ್ನ ಈ ಹೊಸ ಪ್ರಯತ್ನಕ್ಕೆ ಜೊತೆಯಾಗಿ ನನ್ನ ಅದೃಷ್ಟವನ್ನೇ ಬದಲಾಯಿಸಿತು ಅಂತಾರೆ. ತಮ್ಮ ಈ ಕರಕುಶಲ ಉತ್ಪನ್ನಗಳಿಗೆ ಮಾರುಕಟ್ಟೆಯಿಂದ ಉತ್ತಮ ಉತ್ತೇಜನ ಸಿಗ್ತಿದೆ. ಅನೇಕ ಗ್ರಾಹಕರು ನೇರವಾಗಿ ನಮ್ಮ ಬಳಿಯೇ ಖರೀದಿಸಲು ಮನೆಗೆ ಬರ್ತಾರೆ. ಹಾಗೆ ಸಾಮಾಜಿಕ ಮಾಧ್ಯಮದಲ್ಲೂ ಉತ್ತಮ ಪ್ರಚಾರ ಮತ್ತು ಮಾರಾಟ ಮಾಡ್ತಿದ್ದು, ಗ್ರಾಹಕರನ್ನ ಸಂಪರ್ಕಿಸಲು ತಮ್ಮ ಉತ್ಪನ್ನಗಳ ಅನಾವರಣ ಮಾಡಲು ಸಾಮಾಜಿಕ ಮಾಧ್ಯಮ ಸಹಾಯ ಮಾಡಿದೆ ಎಂದಿದ್ದಾರೆ ಪಾರ್ಥಪ್ರತಿಂ. ಗ್ರಾಹಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳು ವ್ಯಕ್ತವಾಗಿ ಬೇಡಿಕೆ ಇದ್ದಾಗ ಉತ್ಪನ್ನಗಳ ತಯಾರಿಕೆಗೆ ಒಬ್ಬಿಬ್ಬರು ಸಹಾಯಕರ ಸಹಾಯವನ್ನ ಪಡಿತೀನಿ. ಕಾರಣ ಅಲಂಕಾರಿಕ ವಸ್ತುಗಳ ಜೊತೆಗೆ ಅವರು ಸೋಫಾಗಳು, ಕುರ್ಚಿಗಳು, ಮೇಜುಗಳು ಮತ್ತು ಹಾಸಿಗೆಗಳು ಸೇರಿದಂತೆ ಪೀಠೋಪಕರಣಗಳನ್ನು ಸಹ ಮಾಡ್ತಿದ್ದು, ಅದಕ್ಕೆ ಸಹಾಯದ ಅವಶ್ಯಕತೆ ಇದೆ ಎಂದಿದ್ದಾರೆ. ಈ ಕಲೆ ತುಂಬಾ ಹಳೆಯದಾಗಿದ್ರೂ ಸಾಕಷ್ಟು ಅಭಿವೃದ್ಧಿ ಕಾಣ್ತಿದೆ. ಸರ್ಕಾರಿ ದತ್ತಾಂಶ ಆಸಾಂನ 26 ಜಿಲ್ಲೆಗಳಲ್ಲಿ ಕನಿಷ್ಠ 480 ಘಟಕಗಳು ಕಬ್ಬಿನ ಮತ್ತು ಬಿದಿರಿನ ಕೆಲಸಗಳನ್ನು ನಡೆಸ್ತಾ ಇರೋದು ತೋರಿಸಿದೆ. ಈ ಕಲೆಯ ಮೇಲೆ 371.34 ಲಕ್ಷ ಹೂಡಿಕೆ ಮಾಡಲಾಗಿದ್ದು, ಇದು 2212 ಜನರಿಗೆ ಉದ್ಯೋಗ ನೀಡಿದೆ ಅಂತ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ.